ಮೂರನೇ ಅಧ್ಯಾಯ ಮೂರನೇ ಶ್ಲೋಕ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಶ್ರೀ ಭಗವಾನುವಾಚ, ಭಗವಂತ ಹೇಳ್ತಾ ಇರುವಂತ ಮಾತು. ಲೋಕೆ ಅಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ಅನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅಂದ್ರೆ ಅರ್ಜುನ ಈಗ ಪ್ರಶ್ನೆ ಮಾಡಿರುವಂತದ್ದು, ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ ಇವೆರಡರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು, ಅದನ್ನು ನನಗೆ ನೀನು ಸರಿಯಾದ ಕ್ರಮದಲ್ಲಿ ಹೇಳು. ಒಂದ ಜ್ಞಾನ ಮಾರ್ಗ ಶ್ರೇಷ್ಠ ಅಂದ್ರೆ ಹೇಳು, ನಾನು ಜ್ಞಾನ ಮಾರ್ಗದಲ್ಲೇ ಸಾಕ್ತೇನೆ. ಅಥವಾ ಕರ್ಮ ಮಾರ್ಗ ಶ್ರೇಷ್ಠ ಅಂತ ಆದ್ರೆ ಅದನ್ನೇ ನೀನು ತೀರ್ಮಾನ ಮಾಡಿ ಹೇಳು, ನಾನು ಕರ್ಮ ಮಾರ್ಗದಲ್ಲಿ ಸಾಕ್ತೇನೆ ಎಂಬುದನ್ನ ಇಲ್ಲಿ ಅರ್ಜುನ ಮಾಡಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಕೃಷ್ಣ ಕೊಡತಕ್ಕಂಥ ಉತ್ತರ ಅನಘ ಅಂತ ಸಂಬೋಧನೆ. ಅನಘ, ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪರಹಿತನಾದಂತ ಅರ್ಜುನನೇ, ಅಂದ್ರೆ ಪುಣ್ಯಜೀವಿ ನೀನು. ಆಗ ಅಂದ್ರೆ ಪುಣ್ಯವನ್ನ ಮಾಡಿರುವವನು ಪುಣ್ಯವನ್ನೇ ಮಾಡಬೇಕು, ಒಳ್ಳೆಯ ಮಾರ್ಗದಲ್ಲೇ ಇರಬೇಕು ಅನ್ನೋ ಅಪೇಕ್ಷೆಯನ್ನು ಹೊತ್ತವನು. ಹಾಗಾಗಿ ನೀನು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದು. ಅಂದ್ರೆ ಒಟ್ಟು ಇಲ್ಲಿ ಹೇಳ್ತಕ್ಕಂಥ ವಿಚಾರ, ಎರಡು ಮಾರ್ಗಗಳಿದ್ದಾವೆ, ಒಂದು ಜ್ಞಾನ ಮಾರ್ಗ ಮತ್ತೊಂದು ಕರ್ಮ ಮಾರ್ಗ. ಕೆಲವರು ಅಂದ್ರೆ ಉದಾಹರಣೆಗೆ ಋಷಿ ಮುನಿಗಳು ಇವರೆಲ್ಲ ಏನಂದ್ರೆ ಜ್ಞಾನ ಮಾರ್ಗವೇ ಅವರಿಗೆ ಪ್ರಧಾನವಾದದ್ದು. ಮುಖ್ಯವಾಗಿ ಅವರು ಈ ವೇದ ಉಪನಿಷತ್ತು ಇವುಗಳ ಅಧ್ಯಯನ ಉಪದೇಶ ಇಂತಹ ಒಂದು ಜ್ಞಾನ ಮಾರ್ಗದಲ್ಲೇ ಇರುತ್ತಾರೆ. ಇನ್ನೊಂದು ಅಂದ್ರೆ ಅವರಿಗೆ ಕರ್ಮ ಇಲ್ಲ ಅಂತಿಲ್ಲ, ಜ್ಞಾನವನ್ನ ಪ್ರಧಾನವಾಗಿ ಇಟ್ಟುಕೊಂಡು ಅವರಿಗೆ ಅವರದ್ದೇ ಆಗಿರತಕ್ಕಂತ ಒಂದಷ್ಟು ಯಜ್ಞ ಯಾಗಾದಿ ಕರ್ಮಗಳು ಅಥವಾ ಮತ್ತೊಬ್ಬರಿಗೆ ಉಪದೇಶವನ್ನ ಮಾಡತಕ್ಕಂತ ಒಂದು ಕರ್ಮ ಅಂದ್ರೆ ಒಂದು ಕ್ರಿಯೆ ಅದಿದ್ದೇ ಇರುತ್ತೆ. ಅಂದ್ರೆ ಪ್ರಧಾನವಾದದ್ದು ಯಾವುದು, ಜ್ಞಾನವನ್ನ ಸಂಪಾದಿಸುವುದು, ಸಂಪಾದಿಸಿದ ಜ್ಞಾನವನ್ನ ಮತ್ತೊಬ್ಬರಿಗೆ ಕೊಡುವಂತ ಒಂದು ಪ್ರಕ್ರಿಯೆ, ಮತ್ತು ಆ ಸಂಪಾದಿಸಿದ ಜ್ಞಾನದಿಂದ ಏನು ಯಜ್ಞಾದಿಗಳನ್ನ ಮಾಡಬೇಕು, ಲೋಕಕ್ಕೆ ಮಾರ್ಗದರ್ಶನವನ್ನ ಮಾಡಬೇಕು, ಅಂತಹ ಕರ್ಮಗಳು ಕೆಲವೊಂದಿಷ್ಟು ಮಂದಿಗೆ ವಿಹಿತವಾದದ್ದು. ಇನ್ನು ಕೆಲವೊಂದಿಷ್ಟು ಜನ ಆಗಬೇಕಾದ್ರೆ ಅವರು ಹುಟ್ಟೆ ಕರ್ಮದ ಮಾರ್ಗದಲ್ಲಿ ಅವರ ಜನ್ಮವಾಗಿರುತ್ತೆ. ಅಂದ್ರೆ ಕರ್ಮ ಪ್ರಧಾನವಾದ ಮಾರ್ಗ, ಜ್ಞಾನ ಬೇಡ ಅಂತಲ್ಲ, ಕರ್ಮದ ಜೊತೆಗೆ ಜ್ಞಾನ. ಅಂದ್ರೆ ಯಾರೋ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿದ್ದಾನೆ, ಮುಂದೆ ಕೃಷ್ಣನೇ ಹೇಳ್ತಾನೆ ಜನಕಾದಯ ಅಂತ ಹೇಳ್ತಾನೆ. ಜನಕ ಮೊದಲಾಗಿರತಕ್ಕಂಥ ಮಹರ್ಷಿಗಳವರೆಲ್ಲರೂ ಕೂಡ ರಾಜರು, ಅವ್ರು ನೋಡಿ ರಾಜರಾಗಿ ಹುಟ್ಟಿದ್ದಾರೆ. ರಾಜರಾಗಿ ಹುಟ್ಟಿ ಪ್ರಧಾನವಾಗಿ ಮಾಡಬೇಕಾದದ್ದು ಪ್ರಜಾ ಪರಿಪಾಲನೆ. ಆ ಪ್ರಜಾ ಪರಿಪಾಲನೆಗೆ ಬರುವಂತ ಅಡ್ಡಿ ಆತಂಕಗಳನ್ನ ದೂರ ಮಾಡಬೇಕು. ಅದಕ್ಕೆ ಬೇಕಾಗಿರತಕ್ಕಂತ ಯುದ್ಧ ಮೊದಲಾದ ಕರ್ಮಗಳನ್ನ, ಶತ್ರುಗಳನ್ನ ನಿಯಂತ್ರಣ ಮಾಡುವಂಥದ್ದು, ಶತ್ರುಗಳ ವಿರುದ್ಧವಾಗಿ ಸಮಯ ಬಂದಾಗ ಹೋರಾಡುವಂಥದ್ದು, ಅಧಾರ್ಮಿಕರನ್ನ ನಾಶ ಮಾಡುವಂಥದ್ದು, ಧಾರ್ಮಿಕ ಕ್ರಿಯೆಗಳು ನಡೆಸಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಕೆಲಸವನ್ನ ಮಾಡುವಂಥದ್ದು, ಎಲ್ಲ ಕರ್ಮಗಳನ್ನ ಮಾಡಬೇಕು. ಕರ್ಮಗಳನ್ನ ಮಾಡ್ತಾ 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 ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇರಬೇಕು. ಅಂದ್ರೆ ಕರ್ಮವು ಅವರಿಗೆ ಪ್ರಧಾನ, ಅವರ ಮೇಲೆ ಒಂದಷ್ಟು ಜವಾಬ್ದಾರಿಯನ್ನ ಹಾಕಿ. ಯಾಕಂದ್ರೆ ಒಬ್ಬ ರಾಜನಾಗಿದ್ದಾನೆ, ಒಬ್ಬ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾನೆ ಅಂತ ಆದ್ರೆ ಅವನಿಗೆ ಕರ್ಮವೇ ಪ್ರಧಾನವಾಗಿ ಇರುವಂಥದ್ದು. ಭಗವಂತ ಹುಟ್ಟುವಾಗಲೇ ಒಂದಷ್ಟು ಜವಾಬ್ದಾರಿಗಳನ್ನ ಅವನಿಗೆ ಕೊಟ್ಬಿಟ್ಟಿದ್ದಾನೆ. ಆ ಜವಾಬ್ದಾರಿಗಳನ್ನ ಇಟ್ಟುಕೊಂಡು ಅವರು ಮುಂದುವರಿಬೇಕಾಗತ್ತೆ. ಹಾಗಾಗಿ ಅವರಿಗೆ ಕರ್ಮವೇ ಪ್ರಧಾನವಾಗಿರುವಂಥದ್ದು. ಅಸ್ಮಿನ್ ಲೋಕೆ, ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಅಸ್ಮಿನ್ ಲೋಕೆ ದ್ವಿವಿಧಾ ನಿಷ್ಠ ಮಯಾ ಪುರಾ ಪ್ರೋಕ್ತ. ಅಂದ್ರೆ ಅನಘ ಪಾಪರಹಿತನಾದಂತ ಅರ್ಜುನನೇ ಸರಿಯಾದ ರೀತಿ ತಿಳ್ಕೊ, ನಾನು ಮಯ ಅಂದ್ರೆ ನನ್ನಿಂದ ಎರಡು ರೀತಿಯಾಗಿರ್ತಕ್ಕಂಥ ಮಾರ್ಗಗಳು ಪುರಾ ಪ್ರೋಕ್ತ. ಪುರ ಅಂದ್ರೆ ಅರ್ಥೇನು, ಮೊದಲು. ಮೊದಲು ಅಂದ್ರೆ ಯಾವಾಗ, ಎರಡನೇ ಅಧ್ಯಾಯದಲ್ಲಿ ಅಂತ ಅರ್ಥ ಅಲ್ಲ, ಸೃಷ್ಟಿಯ ಆರಂಭದಲ್ಲಿ ಅಂತ ಅರ್ಥ. ಅದೇನು ಅಂತ ಕೃಷ್ಣನೇ ಮುಂದೆ ಹೇಳ್ತಾನೆ. ಸೃಷ್ಟಿಯ ಆರಂಭದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಸೃಷ್ಟಿಯನ್ನ ಮಾಡಿ ಉಪದೇಶವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಅಸ್ಮಿನ್ ಲೋಕೆ, ಅಸ್ಮಿನ್ ಲೋಕೆ ಅಂದ್ರೆ ಈ ಲೋಕದಲ್ಲಿ ಏನೊಂದು ಈ ಒಂದು ಪ್ರಪಂಚ ಅಂತ ಏನಿದೆ, ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯನ್ನ ಹೊತ್ತು ಸಾಧನಾ ಮಾರ್ಗದಲ್ಲಿ ಸಾಕ್ತಾ ಇರತಕ್ಕಂಥ ಒಂದು ಸಾಧಕ ವರ್ಗ ಇದೆ.
ಅವರಿಗೋಸ್ಕರವಾಗಿ ಎರಡು ರೀತಿಯಾದಂಥ ಒಂದು ನಿಷ್ಠ ಅಂದ್ರೆ ಒಂದು ಸ್ಥಿತಿ, ಇರುವಿಕೆಯ ಒಂದು ದಾರಿ, ಅದನ್ನು ನಾನು ಎರಡು ರೀತಿಯಲ್ಲಿ ಹೇಳಿದ್ದೇನೆ. ಯಾವುದದು ಎರಡು ದಾರಿ ಅಂತ ಹೇಳಿದ್ರೆ, ಸಾಂಖ್ಯಾನಾಂ ಜ್ಞಾನಯೋಗೇನ ಸ್ಥಿತಿ ಅಂದ್ರೆ ಅಥನಿಷ್ಠ. ಸಾಂಖ್ಯರಾಗಬೇಕಾದ್ರೆ, ಸಾಂಖ್ಯರು ಅಂತ ಹೇಳಿದ್ರೆ ಸಮ್ಯಕ್ ಅತ್ಯುತ್ತಮವಾದ ಜ್ಞಾನ, ಅಂದ್ರೆ ಜ್ಞಾನವನ್ನೇ ಪ್ರಧಾನವಾಗಿ ಸಂಪಾದನೆ ಮಾಡತಕ್ಕಂತ ಒಂದು ವಂಶದಲ್ಲಿ, ಅಂತಹ ಒಂದು ಮನೆತನದಲ್ಲಿ ಹುಟ್ಟಿರ್ತಾರೆ. ಅವರಿಗೆ ಜ್ಞಾನ ಸಂಪಾದನೆ ಮಾಡುವಂಥದ್ದೇ ಮುಖ್ಯವಾಗಿರತಕ್ಕಂಥದ್ದು. ಅಂತವರು ಸಾಂಖ್ಯರು, ಅತ್ಯುತ್ತಮ ಜ್ಞಾನಿಗಳು. ಅಂತವ್ರಿಗಾಗಬೇಕಾದ್ರೆ ಜ್ಞಾನಯೋಗದಿಂದಾಗಿ ಭಗವಂತನ ಅನುಗ್ರಹವನ್ನು ಪಡೆಯುವಂಥದ್ದು. ಭಗವಂತನ ಅನುಗ್ರಹವನ್ನು ಪಡೆಯುವಂಥದ್ದು. ಇನ್ನೊಂದು ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು ಅಂತ ಅರ್ಥ. ಅಂದ್ರೆ ಈಗಾಗಲೇ ಹೇಳಿದಂತೆ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿರ್ತಾನೆ, ಅವನು ಕ್ಷಾತ್ರ ಧರ್ಮವನ್ನ ಪರಿಪಾಲನೆ ಮಾಡುವಂಥದ್ದು. ಮುಖ್ಯವಾಗಿ ಕ್ಷತ್ರಿಯ ಅಂದ್ರೆ ಕ್ಷತಾತ್ ತ್ರಾಯತೇತಿ ಕ್ಷತ್ರಿಯ. ಕ್ಷತ ತೊಂದರೆಗಳು, ಸತ್ಸಮುದಾಯಕ್ಕೆ ಬರುವಂತ ತೊಂದರೆಗಳಿಂದ ಸಜ್ಜನರನ್ನು ಏನ್ ಮಾಡಬೇಕು, ಕಾಪಾಡಬೇಕು. ಸಮಾಜದ ಹಿತರಕ್ಷಣೆಯನ್ನ ಕಾಪಾಡಬೇಕು. ಸಮಾಜದಲ್ಲಿ ಉಂಟಾಗುವಂತ ಏರುಪೇರುಗಳನ್ನ, ಅಲ್ಲೋಲ ಕಲ್ಲೋಲಗಳನ್ನ ತಡಿಬೇಕು. ಆ ಒಂದು ಕರ್ಮ, ಆ ಕರ್ಮಯೋಗದ ಮೂಲಕವಾಗಿ ಅವರು ಸಾಧನೆಯನ್ನ ಮಾಡಬೇಕು. ಒಬ್ಬ ವೈಶ್ಯ, ಅವನ ಕೆಲಸ ಏನು, ಕೃಷಿ ಮೊದಲಾದಂತ ಉತ್ಪತ್ತಿಗಳನ್ನು ಮಾಡುವಂಥದ್ದು, ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವಂಥದ್ದು. ಒಬ್ಬ ಶೂದ್ರ, ಅವನು ಸೇವೆಯೇ ಮಾಡತಕ್ಕಂಥ ಸೇವಾರೂಪದ ಕರ್ಮದ ಜೊತೆಗೆ ಜ್ಞಾನವನ್ನ ಸಂಪಾದನೆ ಮಾಡೋದು. ಬರೀ ಸೇವೆಯನ್ನೇ ಮಾಡೋದೇ ಇಲ್ಲ, ಸೇವಾರೂಪದ ಕರ್ಮ, ಆ ಕರ್ಮದ ಜೊತೆಗೆ ಜ್ಞಾನ ಸಂಪಾದನೆ ಮಾಡೋದು. ವೈಶ್ಯ ವ್ಯಾಪಾರ ವಹಿವಾಟುಗಳು, ಕೃಷಿ ಮೊದಲಾದ ಉತ್ಪನ್ನಗಳನ್ನು ಮಾಡುವಂಥದ್ದು, ಅದನ್ನ ವಿಲೇವಾರಿ ಮಾಡತಕ್ಕಂಥದ್ದು, ಯಾರಿಗೆ ಯಾವುದು ಯಾವ ಸಂದರ್ಭದಲ್ಲಿ ಅಪೇಕ್ಷಿತವಾದದ್ದು, ಅಗತ್ಯವಾದದ್ದು ಅದನ್ನು ತಲುಪಿಸುವುದರ ಜೊತೆಗೇನೆ ಜ್ಞಾನವನ್ನ ಸಂಪಾದನೆ ಮಾಡೋದು. ಹೀಗೆ ಅಂದ್ರೆ ಕರ್ಮದ ಜೊತೆಗೆ ಜ್ಞಾನವನ್ನ ಸಂಪಾದನೆ ಮಾಡತಕ್ಕಂಥ ವರ್ಗ ಒಂದಾದ್ರೆ, ಇನ್ನೊಂದು ಜ್ಞಾನವನ್ನ ಸಂಪಾದನೆ ಮಾಡ್ತಾ ಆ ಜ್ಞಾನ ಸಂಪಾದನೆಯೇ ಪ್ರಧಾನ, ಅದರ ಜೊತೆಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡುವಂಥದ್ದು. ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಅಂದ್ರೆ ಅವನಿಗೆ ಅನೇಕ ರೀತಿಯಾದ ಷಟ್ಕರ್ಮಿಗಳು ಅಂತ ಕರೀತಾರೆ. ಅಧ್ಯಯನ, ಅಧ್ಯಾಪನ, ಓದೋದು, ಓದಿದ್ದನ್ನ ಮತ್ತೊಬ್ಬರಿಗೆ ತಿಳಿ ಹೇಳುವಂಥದ್ದು, ಅಧ್ಯಾಪನ ಮಾಡುವಂಥದ್ದು. ಯಜನ, ಯಾಜನ, ತಾನು ಪ್ರತಿನಿತ್ಯದಲ್ಲೂ ಅಗ್ನಿ ಕಾರ್ಯ, ಉಪಾಸನ, ವೈಶ್ವದೇವ ಮೊದಲಾದ ಯಜ್ಞವನ್ನ ಮಾಡುವಂಥದ್ದು. ಮತ್ತು ಮತ್ತೊಬ್ಬರ ಮೂಲಕವಾಗಿ ಮತ್ತೊಬ್ಬನ ಯಜಮಾನಿಗೆ ಪುರೋಹಿತನಾಗಿ ನಿಂತು ಯಜ್ಞವನ್ನ ಮಾಡಿಸುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ವೇದ ಮಂತ್ರಗಳು ಗೊತ್ತಿರೋದಿಲ್ಲ ಅಲ್ವಾ. ನಾವು ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಹೋಮ ಮಾಡಬೇಕು ಅಂತಾದರೆ ವಿಧಿಪೂರ್ವಕವಾಗಿ, ಮಂತ್ರಪೂರ್ವಕವಾಗಿ ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಸುಮ್ಮನೆ ಏನೊಂದು ಹೋಮದ ಕುಂಡ ಹಾಕಿ ಬೆಂಕಿ ಹಚ್ಚಿಬಿಟ್ಟು ಆಹುತಿ ಕೊಟ್ಟರೆ ಹೋಮ ಅಂತ ಕರೆಸ್ಕೊಳ್ಳೋದಿಲ್ಲ. ಮಂತ್ರ ಪೂರ್ವಕವಾಗಿ ಆಹುತಿ ಕೊಟ್ಟರೆ ಮಾತ್ರ ಹೋಮ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನ ಮಾಡುವಂತಹ ಒಂದು ಅರ್ಹತೆ, ಅದಕ್ಕೆ ಬೇಕಾದಂತಹ ಒಂದು ಕ್ವಾಲಿಫಿಕೇಶನ್ಸ್ ಎಲ್ಲರಿಗೂ ಇರೋದಿಲ್ಲ. ಎಲ್ಲರೂ ಹೋಮ ಮಾಡುವ ವಿಧಿ ತಿಳಿದಿರೋದಿಲ್ಲ, ಎಲ್ಲರೂ ಕೂಡ ಮಂತ್ರವನ್ನ ತಿಳಿದಿರೋದಿಲ್ಲ. ಅವರ ಪರವಾಗಿ ಹೋಮವನ್ನ ಮಾಡಿ ಅವರು ಕೊಟ್ಟಂತ ದಕ್ಷಿಣೆಯನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ತನ್ನ ಜೀವನವನ್ನು ನಡೆಸುವಂಥದ್ದು. ಯಾಜನ, ಮತ್ತೊಬ್ಬರ ಮೂಲಕವಾಗಿ ಮಾಡಿಸುವಂಥದ್ದು. ಇನ್ನು ದಾನ, ತನ್ನ ಕೈಯಲ್ಲಿ ದೇವರೆಷ್ಟು ಕೊಟ್ಟಿದ್ದಾನೋ ಕೊಟ್ಟದ್ದನ್ನ ದಾನ ಮಾಡುವಂಥದ್ದು. ಇನ್ನು ದಾನ ಮಾಡುವಂತ ವ್ಯಕ್ತಿಗಳಿದ್ದಾಗ, ದಾನ ಮಾಡುವ ಯೋಗ್ಯತೆ ಇದ್ದಂತ ವ್ಯಕ್ತಿಗಳಿದ್ದಾಗ ಅವರಿಂದ ದಾನವನ್ನು ಸ್ವೀಕಾರ ಮಾಡುವಂಥದ್ದು. ಇದು ಬ್ರಾಹ್ಮಣನ ಕರ್ಮ. ಅವನಿಗೂ ಕರ್ಮಗಳು. ಬ್ರಾಹ್ಮಣ ಅಂದ್ರೇನು, ಹುಟ್ಟಿನ ಜಾತಿಯಿಂದ ಬ್ರಾಹ್ಮಣ ಅಂತ ಅರ್ಥ ಅಲ್ಲ. ಆ ಬ್ರಹ್ಮಜ್ಞಾನದ ಒಂದು ಅರ್ಹತೆಯನ್ನ ಪಡೆಯುವ ಬ್ರಹ್ಮಜ್ಞಾನವನ್ನ ಪಡಿತಕ್ಕಂತಹ ಸಾಧನಾ ಮಾರ್ಗದಲ್ಲಿರತಕ್ಕಂಥವನು ಅವನು. ಹಾಗೆ ಅಧ್ಯಯನವನ್ನ ಮಾಡಬೇಕು, ಅಧ್ಯಾಪನವನ್ನ ಮಾಡಬೇಕು, ಯಜ್ಞ ಮಾಡಬೇಕು, ಯಜ್ಞ ಮಾಡಿಸ್ಬೇಕು, ದಾನ ಸ್ವೀಕಾರ ಮಾಡಬೇಕು, ದಾನವನ್ನು ಕೊಡಬೇಕು. ಈ ಎಲ್ಲಾ ಕರ್ಮಗಳು ಅವನಿಗಿದ್ದೇ ಇದೆ. ಆದ್ರೆ ಪ್ರಧಾನವಾಗಿ ಯಾವುದು, ಜ್ಞಾನವನ್ನ ನಿರಂತರವಾಗಿ ಸಂಪಾದನೆ ಮಾಡ್ತಾ ಇರಬೇಕು. ಜ್ಞಾನ ಸಂಪಾದನೆ ಜೊತೆಗೆ ಅವನಿಗೆ ವಿಹಿತವಾಗಿರತಕ್ಕಂಥ ಸಂಧ್ಯಾ ವಂದನೆ ಮಾಡುವಂಥದ್ದು, ದೇವ ಪೂಜೆಯನ್ನ ಮಾಡುವಂಥದ್ದು ಇತ್ಯಾದಿ ಕರ್ಮಗಳನ್ನ ಮಾಡಬೇಕಾದದ್ದು ಅವನ ಕರ್ತವ್ಯ. ಹೀಗೆ ಜ್ಞಾನ ಮಾರ್ಗದಲ್ಲೇ, ಅಂದ್ರೆ ಜ್ಞಾನ ಮಾರ್ಗ ಅಂದ್ರೆ ಜ್ಞಾನ ಪ್ರಧಾನವಾದ ಮಾರ್ಗ ಅಂತ ಅರ್ಥ. ಅದು ಸಾಂಖ್ಯರು, ಅವರನ್ನು ಕರೆಯುವಂತ ಸಾಂಖ್ಯ. ಅವರಿಗೆ ಹೆಚ್ಚು ಜ್ಞಾನ ಸಂಪಾದನೆ ಮಾಡುವುದರಲ್ಲೇ ಅವರ ಜೀವನವನ್ನ ತೊಡಗಿಸಿಕೊಳ್ಬೇಕು. ಇನ್ನು ಯೋಗಿಗಳು, ಕರ್ಮಯೋಗಿಗಳಾಗಬೇಕಾದ್ರೆ ಕರ್ಮ ಮಾಡ್ತಾ 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 ಅದರ ಜೊತೆಗೆ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂತ ನಾನು ಸೃಷ್ಟಿಯ ಆರಂಭದಲ್ಲೇ ಹೇಳಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅನಘ, ಪಾಪರಹಿತನಾದಂತಹ ಅರ್ಜುನನೇ ಅಥವಾ ತಪ್ಪನ್ನ ಮಾಡದಂತಹ ಅರ್ಜುನನೇ, ಅಸ್ಮಿನ್ ಈ ಲೋಕದಲ್ಲಿ ಅಥವಾ ಸಾಧಕ ಪ್ರಪಂಚದಲ್ಲಿ ವಿವಿಧ ಅಂದ್ರೆ ದ್ವಿಪ್ರಕಾರೇಣ, ಎರಡು ರೀತಿಯಲ್ಲಿ, ಅದೊಂದು ಅವ್ಯಯ, ದ್ವಿವಿಧ ಎರಡು ರೀತಿಯಲ್ಲಿ, ನಿಷ್ಠಾ ಶಬ್ದಕ್ಕೆ ಇರುವಿಕೆ, ಸ್ಥಿತಿ ಅಂತ ಅರ್ಥ. ಹೀಗೆ ಎರಡು ಕ್ರಮ ಇದೆ ಜಗತ್ತಿನಲ್ಲಿ, ಎರಡು ರೀತಿ ಇದೆ, ಅಥವಾ ಎರಡು ರೀತಿಯಾದಂತಹ ಒಂದು
ಮಾರ್ಗವನ್ನು ನಾನು ಹಾಕೊಟ್ಟಿದ್ದೇನೆ. ನಿಷ್ಠ ಇರುವಿಕೆಯು ಪುರ ಈ ಮೊದಲು ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಮಯ ನನ್ನಿಂದ ಪ್ರೋಕ್ತ ಹೇಳಲ್ಪಟ್ಟಿದೆ. ಅಂದ್ರೆ ಅಥವಾ ಇನ್ನೊಂದು ತರನು ಹೇಳ್ಬೋದು, ಅನಘ ಪಾಪರಹಿತನಾದಂತ ಅರ್ಜುನನೇ, ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ದ್ವಿವಿಧಾನಿಷ್ಠ ಎರಡು ರೀತಿಯಾಗಿರ್ತಕ್ಕಂಥ ಮುಕ್ತಿಯ ಮಾರ್ಗವು ಮಯಾ ಪುರ ನನ್ನಿಂದ ಮಯಾ ಪ್ರೋಕ್ತ. ಮುಕ್ತಿ ಮಾರ್ಗ ಅಂದ್ರೆ ಜ್ಞಾನ ಮಾರ್ಗವೂ ಮುಕ್ತಿ ಮಾರ್ಗ, ಕರ್ಮ ಮಾರ್ಗವೂ ಮುಕ್ತಿ ಮಾರ್ಗ. ಯಾಕಂದ್ರೆ ಇಲ್ಲಿ ಏನ ಶ್ರೇಯೋಹಮಾಪ್ನುಯಾಮ್ ಅಂತ ಪ್ರಶ್ನೆ ಮಾಡಿದ್ದ ಅರ್ಜುನ. ಯಾವುದರಿಂದ ನನಗೆ ಶ್ರೇಯಸ್ಸು? ಈ ಲೋಕದಲ್ಲಿ ಇದ್ದಷ್ಟು ದಿವಸ ನೆಮ್ಮದಿ, ಈ ಲೋಕದ ಯಾತ್ರೆ ಮುಗಿಸಿದ ನಂತರ ಮುಕ್ತಿ ಸಿಗತ್ತೋ ಅಂತದ್ದ ನನಗೆ ಹೇಳು ಅಂತ. ಎರಡೂ ಮುಕ್ತಿ ಮಾರ್ಗವೇ. ಜ್ಞಾನ ಮಾರ್ಗವೂ ಮುಕ್ತಿ ಮಾರ್ಗ, ಕರ್ಮ ಮಾರ್ಗದ ಜೊತೆಗೆ ಜ್ಞಾನವನ್ನ ಸಂಪಾದನೆ ಮಾಡತಕ್ಕಂಥದ್ದು, ಜ್ಞಾನ ಸಂಪಾದನೆ ಮಾಡ್ತಾ ಕರ್ಮ ಮಾಡೋದು, ಕರ್ಮದ ಜೊತೆಗೆ ಜ್ಞಾನ ಸಂಪಾದನೆ ಮಾಡೋದು, ಎರಡೂ ಕೂಡ ಮುಕ್ತಿ ಮಾರ್ಗ ಎಂಬುದಾಗಿ ಪುರಾಮಯ ಪ್ರೋಕ್ತ ನನ್ನಿಂದ ಎರಡೂ ಕೂಡ ಹೇಳಲ್ಪಟ್ಟಿದೆ. ಅದು ಯಾವ್ದ್ಯಾವುದು ಅಂದ್ರೆ, ಒಂದು ಜ್ಞಾನ ಪ್ರಧಾನವಾಗಿರತಕ್ಕಂಥವ್ರು, ಮತ್ತೊಂದು ಕರ್ಮ ಪ್ರಧಾನವಾಗಿರತಕ್ಕಂಥವ್ರು. ಸಾಂಖ್ಯಾನ ಜ್ಞಾನವೇ ಪ್ರಧಾನವಾದಂತ ಒಂದು ವರ್ಗದಲ್ಲಿ ಹುಟ್ಟಿದವರು ಅಂದ್ರೆ ಋಷಿಮುನಿಗಳು, ಅಥವಾ ಈಗೇನು ನಾವು ದೊಡ್ಡ ವಿದ್ವಾಂಸರು ಅಂತ ಕರೀತಾರೋ ಅವರು ಜ್ಞಾನ ಪ್ರಧಾನವಾದ ಒಂದು ವಂಶದಲ್ಲಿ ಹುಟ್ಟಿದ್ದಾರೆ, ಅಥವಾ ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ಬೇಕಾದಂತ ಅವಕಾಶಗಳನ್ನ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನವನ್ನ 10 ಜನರಿಗೆ ಕೊಡ್ತಕ್ಕಂತ ಒಂದು ಅವಕಾಶವನ್ನ ಪಡೆದವರಾಗಿದ್ದಾರೆ. ಆ ವಾತಾವರಣದಲ್ಲಿ ಬೆಳೆದಿದ್ದಾರೆ, ಬೆಳೆದು ಪರಿಪಕ್ವರಾಗಿದ್ದಾರೆ ಅಂತವರು ಸಾಂಖ್ಯರು. ಇವತ್ತಿನ ಜಗತ್ತಿಗೆ ಹೇಳೋದಾದ್ರೆ, ಹಿಂದಿನ ಕಾಲಕ್ಕೆ ಅಂತಾರೆ ಸಾಂಖ್ಯರು ಅಂದ್ರೆ ಋಷಿಮುನಿಗಳು. ಸನಕ ಸನಂದನ, ವಿಶ್ವಾಮಿತ್ರ, ಅನೇಕ ಕಶ್ಯಪ ಮೊದಲಾದ ಋಷಿಮುನಿಗಳು ಅವರೆಲ್ಲರೂ ಕೂಡ ಸಾಂಖ್ಯರು. ಜ್ಞಾನವೇ ಪ್ರಧಾನವಾಗಿ ಇರುವಂತ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಸಾಧಕರಿಗೆ ಜ್ಞಾನಯೋಗೇನ, ಜ್ಞಾನವೆಂಬ ಯೋಗ, ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ, ಜ್ಞಾನವೆಂಬ ಉಪಾಯದ ಮೂಲಕವಾಗಿ ಯೋಗಿನ, ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು ಅಂತ ಅರ್ಥ. ಅಂದ್ರೆ ಕರ್ಮವೇ ಪ್ರಧಾನ ಅವರಿಗೆ. ಪ್ರಜಾ ಸಂರಕ್ಷಣೆ, ದೇಶ ಸಂರಕ್ಷಣೆ, ಅಧರ್ಮವನ್ನ ನಾಶ ಮಾಡುವಂಥದ್ದು, ಧರ್ಮ ಸಂಸ್ಥಾಪನೆ ಮಾಡುವಂಥದ್ದು, ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥದ್ದು, ಇದೆಲ್ಲ ಕರ್ಮ. ಈ ಕರ್ಮವೇ ಪ್ರಧಾನವಾದ ಒಂದು ಕುಲ, ಒಂದು ಮನೆತನ, ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಸಾಧಕರಿಗೆ ಕರ್ಮಯೋಗೇನ, ಕರ್ಮಯೋಗದ ಮೂಲಕವಾಗಿ, ಕರ್ಮವೆಂಬ ಉಪಾಯ. ಕರ್ಮವೆಂಬ ಉಪಾಯ ಅಂದ್ರೆ ಕರ್ಮ ಪರಿಪೂರ್ಣವಾಗುವುದು ಕೃಷ್ಣ ಮುಂದೆ ಹೇಳುತ್ತಾನೆ. ಯಾವುದೇ ಒಂದು ಕರ್ಮ ಪರಿಪೂರ್ಣವಾದಾಗ ಅದರ ಜೊತೆಗೆ ಜ್ಞಾನ ಸೇರಿದ್ರೆ, ಅಂದ್ರೆ ಕರ್ಮದ ಜೊತೆಗೆ ಜ್ಞಾನವನ್ನ ಸಂಪಾದನೆ ಮಾಡ್ತಾ 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 ಅವನು ಮುಕ್ತಿಯನ್ನು ಪಡೆಯಬೇಕು. ಅಂದ್ರೆ ಜ್ಞಾನ ಸಂಪಾದನೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂತದ್ದು. ಜ್ಞಾನವನ್ನ ಪ್ರತಿಯೊಬ್ಬರು ಕೂಡ ಪಡೆಯಲೇಬೇಕು. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ, ದೇವರ ಬಗ್ಗೆ, ದೇವರಿಂದ ಸೃಷ್ಟವಾಗಿರುವಂತ ಜಗತ್ತಿನ ಬಗ್ಗೆ, ಭಗವಂತನ ಸಾಮರ್ಥ್ಯ, ನಮ್ಮ ಅಸಾಮರ್ಥ್ಯ, ಇದೆಲ್ಲವನ್ನೂ ಕೂಡ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಅಂದ್ರೆ ಜ್ಞಾನ ಎಲ್ಲರಿಗೂ ಕಂಪಲ್ಸರಿ. ಕೆಲವರಿಗೆ ಜ್ಞಾನವೇ ಪ್ರಧಾನ, ಕೆಲವರಿಗೆ ಕರ್ಮವೇ ಪ್ರಧಾನ. ಜ್ಞಾನವೇ ಪ್ರಧಾನವಾಗಿರ್ತಕ್ಕಂಥವ್ರು ಜ್ಞಾನದ ಜೊತೆಗೆ ಕರ್ಮವನ್ನ ಮಾಡಬೇಕು. ಕರ್ಮವೇ ಪ್ರಧಾನವಾಗಿರ್ತಕ್ಕಂಥ ವರ್ಗ ಕರ್ಮ ಮಾಡುವುದರ ಜೊತೆಗೆ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಈಗ ಪ್ರಕೃತ ಅರ್ಜುನ ಒಂದು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾನೆ. ಈಗ ಒಂದು ಲೋಕಕ್ಕೆ ಕ್ಷತ, ತೊಂದರೆಯಾಗುವಂತ ಸಂದರ್ಭ ಎದುರಾಗಿದೆ. ಅದೇನು ದುರ್ಯೋಧನ ದುಶಾಸನಾದಿಗಳಿಂದಾಗಿ ಅನೇಕ ಅನ್ಯಾಯ ಅಕ್ರಮಗಳು ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಅಂತಹ ವರ್ಗವನ್ನು ನಾಶ ಮಾಡಲೇಬೇಕಾದದ್ದು ನಿನ್ನ ಕರ್ತವ್ಯ ಅನ್ನೋದು ಇದರ ಅಭಿಪ್ರಾಯ. ಅಸ್ಮಿನ್ ಲೋಕೆ, ಇದು ಅನ್ವಯಾರ್ಥ ಈಗಾಗಲೇ ಹೇಳಾಗಿದೆ. ಹೀಗೆ ಇದರ ಅರ್ಥ, ಲೋಕೇಸ್ಮಿನ್ ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಶ್ರೀಕೃಷ್ಣಾರ್ಪಣಮಸ್ತು.